ಹ. ನಮಸ್ಕಾರ. ನಮ್ಮ ಹೆಸರು ದೇವಿಕಾ. ನಮ್ದು ಆಂಧ್ರ. ನಮ್ಮ ಗಂಡ ಹೆಸರು ಅನಿಲ್ ಕುಮಾರ್. ನಾವು ಇರೋದು ಈಗ ಅವಳಲ್ಲಿ ಹತ್ರ ಇದೀವಿ. ನಮ್ಮ ಮದುವೆ ಮಾಡ್ಕೊಂಡು 4 ವರ್ಷ ಆಯ್ತು. 4 ವರ್ಷದಲ್ಲಿ ನನ್ ಬಿಟ್ಟು 1 ವರ್ಷ ಆಗ್ತಾ ಇದ್ದಾರೆ. ನಾವು ಯಾಕೆ ಬಿಟ್ಟಿದ್ರಂದ್ರೆ ನನ್ನ ಒಡವೆ ಅವ್ರ ಸೈಟ್ ತಗೋಬೇಕಂತ ನನ್ಗೆ ದುಡ್ಡು ಬೇಕಂತ ಕೇಳಿದ್ರು. ಅದಕ್ಕೆ ನಾನು ಒಡವೆಗಳೆಲ್ಲ ಕೊಟ್ಟಿದೀವಿ. ನಮ್ದೆಲ್ಲ ಕೊಟ್ಟಿದೀವಿ. ಆದ್ರೆ ಒಡವೆಗಳೆಲ್ಲ ಕೊಟ್ಟಿದ್ಮೇಲೆ ಇನ್ನೂ 10 ಲಕ್ಷ ಬೇಕಂತ ತುಂಬಾ ಟಾರ್ಚರ್ ಮಾಡ್ತಾರೆ ಸರ್. ಇನ್ನು 10 ಲಕ್ಷ ಬೇಕು, ಸಾಕಾಗಲ್ಲ, ನೀವ್ ಹೋಗಿ ನಿಮ್ ಊಟದ ಮನೇಲಿ ತಗೊಂಬಾ ಅಂತ ತುಂಬಾ ಟಾರ್ಚರ್ ಮಾಡ್ತಾರೆ ಸರ್. ಇಲ್ಲ ಅಂತ ನಾವು ಒಡವೆಗಳೆಲ್ಲ ಕೊಟ್ಬಿಟ್ಟು ನೋಡ್ರಿ. ದುಡ್ಡು ಇಲ್ಲ ಅಂತ ನಾವ್ ಹೇಳಿದ್ವಿ. ಆಮೇಲೆ ದುಡ್ಡು ತಗೊಬಂದ್ರೇನೆ ಇರ್ಬೇಕು, ಇಲ್ಲಾಂದ್ರೆ ನೀನ್ ಇರ್ಬೇಡ ಅಂತ ನನ್ ಡೈಲಿ ಹೊಡಿಯೋದು, ಬೈಯೋದು, ಊಟ ಇಲ್ದಿರ ಮಾಡೋದು. ನಾನು ಪ್ರೆಗ್ನೆಂಟ್ ಆದ್ರೆ ಬಟ್ಟೆ ಮೇಲೆ ಎಗ್ರಿ ತನ್ನೋದು. ತುಂಬಾ ಟಾರ್ಚರ್ ಮಾಡಿದರೆ ಸರ್. ಏನ್ ಈ ಜೀವನ ಅಂತ ನಾನು ಸತ್ತೋಗೋಣ ಅಂತ ನಾನು ಎಷ್ಟೋ ಸಲ ಆತ್ಮಹತ್ಯೆ ಮಾಡ್ಕೊಂಡಿದೀನಿ. ಆದ್ರೇನು ಅವ್ರು ಸ್ವಲ್ಪ ಮನುಷ್ಯ ಅಂತ ಏನಾದ್ರು ಇಲ್ಲ, ಅಷ್ಟೊಂದು ಟಾರ್ಚರ್ ಮಾಡಿದ್ದಾರೆ. ಅವ್ರ ಅಕ್ಕ ನಾನು ಒಬ್ಳೆ ಮನೇಲಿ ಇರೋ ಟೈಮಲ್ಲಿ ಅವ್ರ ಪರಿಚಯ ಇರೋ ಗಂಡ ಕರ್ಕೊ ಬರೋದು, ಅವಳನ್ನ ರೇಪ್ ಮಾಡ್ಬಿಡು, ಅವಳನ್ನ ಸಾಯಿಸ್ಬಿಡು, ಇವಳು ಒಬ್ಬಳನ್ನ ಇಟ್ಕೊಂಡಿದ್ದಾಳ ಅಂತ ನಾನು ಊರೆಲ್ಲ ಪ್ರಚಾರ ಮಾಡ್ಕೊಂಡ್ ಬರ್ತೀನಿ. ನನ್ ತಮ್ಮನ್ಗೂ ಹೇಳ್ತೀನಿ, ಅವ್ನ್ ನನ್ ಮಾತೆ ಕೇಳ್ತಾನೆ ಅಂತ ಮಾಡೋದು. ಗ್ಯಾಸ್ ಸಿಲಿಂಡರ್ ಅಲ್ಲಿ ರೆಗ್ಯುಲೇಟರ್ ಲೂಸ್ ಆಗಿ ಇಟ್ಬಿಡೋದು. ನಾನು ಅಡ್ಗೆ ಮಾಡುವಾಗ ಬ್ಲಾಸ್ಟ್ ಆಗ್ಬಿಡ್ಲಿ ಅಂತ ಲೂಸ್ ಆಗ ಇಟ್ಬಿಡೋದು. ತುಂಬಾ ಟಾರ್ಚರ್ ಮಾಡಿದ್ದಾರೆ ಸರ್. ಮನೆ ಬೀಗ ಕೊಡದಿರ ಡೈಲಿ ಆಚೆ ಇಟ್ಟ ಸರ್. ನಾನು ಒಂದ್ ಮನೆಯಲ್ಲಿ ಕೆಲ್ಸ ಮಾಡ್ಕೊಂಡು ಅವ್ರು ಕೂಡ ಊಟ ತಿಂತಾ ಇದೀವಿ ಸರ್. ಮೂರ್ ಸಲ ಊಟ ಅವರೇ ಕೊಡೋರು, ಒಂದ್ ಬಾಟ್ಲಲ್ಲಿ ನೀರ್ ಕೊಡೋರು. ಆಮೇಲೆ ಎಲ್ಲ ಆದ್ಮೇಲೆ ಒಂದು 3-4 ತಿಂಗಳ ಮೇಲೆ ನಾನು ಅವಳೆಲ್ಲ ಹತ್ರ ಹೋಗಿ ಕಂಪ್ಲೇಂಟ್ ಕೊಟ್ಟದ್ಮೇಲೆ ನನ್ಗ ಎಂತಿ ಬೇಕಂತ ಕರ್ಕೊಂಡೋಗಿ ಇಷ್ಟು ದಿನ ನನ್ನ ಬಿಟ್ಟು ನೀನು ಸಪ್ರೇಟ್ ಆಗಿದೀಯಲ್ಲ, ನೀನು ಚೆಕ್ ಮಾಡಿಸ್ಕೋಬೇಕು, ನಿನ್ ಮೇಲೆ ಡೌಟ್ ಇದೆ ಅಂತ ನನ್ ಡೈಲಿ ಹೊಡಿಯೋದು, ಟಾರ್ಚರ್ ಮಾಡೋದು. ತುಂಬಾ ಟಾರ್ಚರ್ ಮಾಡಿದ್ದಾರೆ ಸರ್. ನಾವು ಆಂಧ್ರದಲ್ಲಿ, ಕರ್ನಾಟಕದಲ್ಲಿ, ಅವಳಲ್ಲಿ ಎಲ್ಲ ಕಂಪ್ಲೇಂಟ್ ಕೊಟ್ಟಿದೀವಿ, ಎಲ್ಲ ನ್ಯಾಯ ಮಾಡಿದೀವಿ. ನಿನ್ ಕೈಯಲ್ಲಿ ಏನಾಗುತ್ತೋ ಅದು ಮಾಡ್ಕೊ ಹೋಗೆ ಅಂತ ಬೈಯೋದು. ಕೇರ್ ಮಾಡ್ತಾ ಇಲ್ಲ ಸರ್. ಏನೋ ಒಂದು ನಾಯಿ ತರ ಚೀಪ್ ಆಗಿ ನೋಡ್ತಾನೆ, ಅಷ್ಟೊಂದು ಇದ್ ಮಾಡ್ತಾನೆ. ಏನು ಆಗಲ್ಲ ಇವ್ರ ಕೈಯಲ್ಲಿ. ನಿನ್ನ ಹತ್ರ ಈಸ್ಕೊಂಡಾಗ ಕೂಡ ನಾನ್ ಕೊಡಲ್ಲ, ನೀನು ನನ್ ಬೇಡ ಅಂತ ನನ್ ಕತ್ತಿಡ್ಕೊಂಡು ಅವ್ರ ಅಮ್ಮ, ಅವ್ರ ಅಕ್ಕ, ನಮ್ ಗಂಡ 3 ಜನ ಕತ್ತಿಡ್ಕೊಂಡು ಆಚೆ ತೊಳ್ದಿದ್ದಾರೆ ಸರ್. ನೀನ್ ಸತ್ತೋದ್ರೆ ರೋಡಲ್ಲಿ ಹೋಗಿ ಸತ್ತೋಗು, ನಮ್ ಸಂಬಂಧ ಇಲ್ಲ ಅಂತ ಮಾಡಿದ್ದಾರೆ ಸರ್. ನಿಮ್ ಗಂಡ ಏನ್ ಕೆಲ್ಸ ಮಾಡ್ತಾರೆ? ಅವ್ರ ಹೆಸರೇನು, ಏನ್ ಕೆಲಸ ಮಾಡ್ತಾರೆ? ಅನಿಲ್ ಕುಮಾರ್ ಅವ್ರ ಹೆಸರು. ನಮ್ಮ ಅತ್ತೆ ಹೆಸರು ಪದ್ಮಮ್ಮ. ಡ್ರೈವಿಂಗ್ ಕೆಲಸ ಸರ್ ಮಾಡೋದು ನಮ್ ಗಂಡ. ಯಾರ್ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಮೇಡಮ್ ನೀವು? ಇವಾಗ ನಾವು ಕಂಪ್ಲೇಂಟ್ ಕೊಟ್ಟಿರೋದು ನಮ್ಮ ಅತ್ತೆ, ನಮ್ಮ ಮಾಮ, ನಮ್ ಗಂಡ, ನಮ್ಮ ನಾದಿನಿ ಗಂಡ, ನಮ್ಮ ಚಿಕ್ಕಮ್ಮ, 5 ಜನ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದು. ಈಗ ಗೋಲ್ಡ್ ತಗೊಂಡ್ ಹೋದ್ರಂತ, ಎಷ್ಟು ಗ್ರಾಮ್ ಇತ್ತು? ಎಷ್ಟು ಹಣ ತಗೊಂಡವ್ರೆ, ಎಷ್ಟು ಗೋಲ್ಡ್ ತಗೊಂಡವ್ರೆ ನಿಮ್ಮ ಹತ್ರ? 150 ಗ್ರಾಮ್ ಗೋಲ್ಡ್ ತಗೊಂಡಿದ್ದಾರೆ ಸರ್. ಹಣ ಏನನ್ನ ತಗೊಂಡಿದ್ರು ಮೇಡಮ್ ನಿಮ್ಮ ಹತ್ರ? ಇಲ್ಲ ಸರ್, ಹಣ. ನಮಸ್ತೆ. ನಾನಿವತ್ತು ನಮ್ಮ ಮಹದೇವಪುರ ಮಹಿಳಾ ಸ್ಟೇಷನ್ ಮುಂಭಾಗ ಬಂದು ನಿಂತಿದ್ದೀನಿ. ವಿಚಾರ ಏನು ಅಂತಂದ್ರೆ, ದೇವಿಕಾ ಅಲಿಯಾಸ್ ದೇಶಮ್ಮ ಈ ಹೆಣ್ಮಗಳು ಮೂಲ ಕುಪ್ಪಂ ಭಾಗದ ಹೆಣ್ಮಗಳು, ಆಂಧ್ರ ಪ್ರದೇಶ ಕುಪ್ಪಂ ಭಾಗದ ಹೆಣ್ಮಗಳು. ಈಕೆ ಗಂಡ ಹೆಸರು ಅನಿಲ್ ಕುಮಾರ್ ಅಂತ. ಇವನು ಬಂದು ಮೂಲ ಬಂಗಾರಪೇಟೆ. ಈಗ ಪ್ರೆಸೆಂಟ್ಗೆ ಹಾವಲಹಳ್ಳಿಯಲ್ಲಿ ಸುಮಾರು ವರ್ಷಗಳಿಂದ ಜೀವನ ವಾಸ ಮಾಡ್ತಾ ಇದ್ದಾರೆ. ಈ ಹುಡುಗಿನ ನೋಡಿ, ಗುರು ಹಿರಿಯರು ಅರೇಂಜ್ ಮ್ಯಾರೇಜ್ ಮಾಡಿಸಿ ಹಿಂದೆ ಏನು ಅವನ ಅಭ್ಯಾಸ ಏನು, ಅವನ್ ಯಾವ ರೀತಿ ಹೆಣ್ಮಗುನ ಕೊಟ್ಟ ಮಗುನ ಚೆನ್ನಾಗಿ ನೋಡ್ಕೊಂತಾನ ಇಲ್ವಾ ಏನು ಎತ್ತ
ಏನು ಯೋಚನೆ ಮಾಡ್ದಿರಾ ಒಂದ್ ಹೆಣ್ಮಗಳನ್ನ ಯಾರೋ ಒಂದು ಸಂಬಂಧಿಕರ ಮಾತುಗಳನ್ನ ನಂಬ್ಕೊಂಡು ಒಂದ್ ಹೆಣ್ಮಗಳನ್ನ ಒಬ್ಬನಿಗೆ ಕಟ್ಬಿಡ್ತಾರೆ, ಮದ್ವೆಗಳು ಮಾಡ್ಬಿಡ್ತಾರೆ, ಲಕ್ಷಾಂತರ ರೂಪಾಯಿ ಸಾಲ ಸೋಲ ಮಾಡಿ. ಆದ್ರೆ ಆ ಹೆಣ್ಣು ಮಗಳು 100 ವರ್ಷ ಬಾಳಿ ಬದುಕೋದಕ್ಕೆ ಒಂದು ಒಳ್ಳೆ ವ್ಯಕ್ತಿಯನ್ನ ಆರಿಸ್ಕೊಬೇಕು ಅನ್ನೋದ್ರಲ್ಲಿ ಪದೇ ಪದೇ ನೋಡಿ ಒಂದು ಉದಾಹರಣೆ ತಗೊಬೇಕು. ಪಾಪ ಈ ಹೆಣ್ಣು ಮಗಳಿಗೆ ಭಾಷೆ ಗೊತ್ತಿಲ್ಲ, ಓದು ಬರಹ ಅಷ್ಟಕ್ಕಷ್ಟು ಕಮ್ಮಿ ಇದೆ. ಜೊತೆಗೆ ಮದ್ವೆ ಆಗಿ ಡೈರೆಕ್ಟ್ ಆಗಿ ಅವಳಳಿಗೆ ಕರ್ಕೊಂಡ್ ಬಂದ್ಬಿಡ್ತಾನ ಅವನು. 3 ವರ್ಷ ತುಂಬು ಕುಟುಂಬದಲ್ಲಿ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಅವ್ರಿಗೆ ಅನ್ಸರ್ಸ್ಕೊಂಡು ಹೋಗ್ತಾಳೆ ಎಲ್ಲಾ ರೀತಿ. ಆದ್ರೆ ಸೈಟ್ ತಗೊಬೇಕು ಅನ್ನೋ ವಿಚಾರ ಅಂತ ಬಂದಾಗ ಸೈಟ್ ತಗೋಬೇಕು ಅಂತ ಆ ಹುಡುಗಿಲಿ ತಗೊಂಡು ಇರೋ ಒಡವೆಗಳೆಲ್ಲ ತಗೊಂಡು ಫ್ಲಡ್ಜ್ ಮಾಡಿಸಿ ಮುತ್ತೂಟ್ ಫೈನಾನ್ಸ್ ಅಲ್ಲಿ ಮತ್ತೆ ಇನ್ನ ಬಾಕಿ 10 ಲಕ್ಷ ಬೇಕು ಅಂತ ಆ ಹುಡುಗಿಗೆ ವರದಕ್ಷಿಣೆ ಕಿರುಕುಳ ಕೊಟ್ಟಿದ್ದಾರೆ ಅಂತ ಆ ಹುಡುಗಿ ಬಂದು ಇವತ್ತು ಬೆಳಗಿನ ಜಾವ 3 ಗಂಟೆ 4 ಗಂಟೆ ಏನೋ ಆ ಹುಡುಗ ಇನ್ನೊಂದ್ ಮದ್ವೆ ಮಾಡ್ಕೊಂತ ಇದ್ದಾನೆ, ಅದಕ್ಕೆ ಅವ್ರ ರಿಲೇಷನ್ ಅಲ್ಲೇ ಒಂದ್ ಹೆಣ್ಣು ನೋಡಿ ಎಲ್ಲಾ ರೀತಿ ಮದ್ವೆ ಮಾಡ್ಕೊಂಡ್ಬಿಡ್ತಾ ಇದ್ದಾನೆ ಅನ್ನೋ ಒಂದು ವಿಷಯ ಹುಡುಗಿಗೆ ಗುರುವಾರ ಏನೋ ಅವ್ರ ತಾಯಿ ಊರ್ಗ್ ಹೋದ್ರಿಂದ ಗೊತ್ತಾಯ್ತು. ಅದನ್ನ ಮನ್ಸಲ್ಲಿ ಇಟ್ಕೊಂಡು ಅವ್ರ ಯಜಮಾನ್ರಿಗೆ ಕಾಲ್ ಮಾಡಿದಾಳೆ, ಅವ್ನ್ ಪಿಕ್ ಮಾಡಿಲ್ಲ. ಮತ್ತೆ ಮೆಸೇಜ್ ಏನೋ ಮಾಡಿದಾನೆ, ಯಾವ್ದು ರಿಪ್ಲೈ ಬಂದಿಲ್ಲ. ಸೊ ಅದನ್ನೇ ಮನ್ಸಲ್ಲಿ ಹಾಕೊಂಡು ಆ ಹುಡುಗಿ ಮಾನಸಿಕವಾಗಿ ದೈಹಿಕವಾಗಿ ನೊಂದು ಆ ಹುಡುಗಿ ಏನೋ ಸತ್ತೇ ಹೋಗ್ಬಿಡೋಣ ಅನ್ನೋ ಮಟ್ಟಿಗೆ ಬಂದ್ಬಿಟ್ಟಿದ್ಲಂತೆ ಇವತ್ತು. ಸೊ ನನ್ನ ಗಮನಕ್ಕೆ ಬಂದು ಆ ಹುಡುಗಿಗೆ ಸ್ವಲ್ಪ ಟ್ರೀಟ್ಮೆಂಟ್ ಎಲ್ಲ ಮಾಡಿಸಿ, ಯಾಕಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಸರಿಯಾದ ಟ್ರೀಟ್ಮೆಂಟ್ ಸಿಗೋದಿಲ್ಲ, ಅದೆಲ್ಲರಿಗೂ ಗೊತ್ತಿರೋಂತ ವಿಚಾರ. ಇವತ್ತು ಈ ಹುಡುಗಿಗೂ ಇದೇ ರೀತಿ ಆಗ್ದಾಗ ಅಲ್ಲಿಗೆ ಯಾರೋ ಮುಖಾಂತರ ನನ್ ವಿಚಾರ ಗೊತ್ತಾಗಿ ಆ ಹುಡುಗಿಗೆ ಟ್ರೀಟ್ಮೆಂಟ್ ಕೊಡ್ಸಿ ಈಗ 3 ಗಂಟೆಗೆ ನಾನು 3:15 ಸಮಯದಲ್ಲಿ ಮಹಿಳಾ ಸ್ಟೇಷನ್ ಹತ್ರ ಬಂದು ಆ ಹುಡುಗಿಗೆ ಆದಂತ ಅನ್ಯಾಯ ಮತ್ತೆ ಆ ಹುಡುಗಿ ಮೇಲೆ ಆಗಿರುವಂತ ವರದಕ್ಷಿಣೆ ಕಿರುಕುಳ ದೈಹಿಕವಾಗಿ ಮಾನಸಿಕವಾಗಿ ಮತ್ತೆ ಒಂದು 3-4 ಸ್ಟೇಷನ್ ಅಲ್ಲಿ ಇದೇ ವಿಚಾರವಾಗಿ ಕೌನ್ಸಿಲಿಂಗ್ ಕೂಡ ಆಗಿದೆ. ಅದ್ ಸಂಬಂಧಪಟ್ಟಂಗೆ ಆ ಹುಡುಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾಳೆ. ಈ ಸ್ಟೇಷನ್ ಅಲ್ಲಿ ಇಂತಿಂತ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಅಲ್ಲೇ ಮತ್ತೆ ದೊಡ್ಡವ್ರು ಗುರು ಹಿರಿಯರು ಅಂತ ಇರ್ತಾರಲ್ವ ಅವ್ರ ಸಮ್ಮುಖದಲ್ಲೆಲ್ಲ ನ್ಯಾಯ ತೀರ್ಮಾನಗಳಾದಾಗ ಇದೆಲ್ಲ ಆಗಿದೆ ಮೇಡಮ್ ಅಂತ ಆ ಹುಡುಗಿ ಸ್ಟೇಟ್ಮೆಂಟ್ ಕೊಡ್ತು. ಸೊ ನಾನು ಒಂದೇ ಹೇಳೋದು ನೋಡಿ, ಈಗಿನ ಜನರೇಷನ್ ಅಲ್ಲಿ ಹೆಣ್ಣು ಮಕ್ಕಳು ಗಂಡ ಬೇಡ ಅಂತಂದ್ರೆ ಯಾವ ರೀತಿ ಇರ್ತಾರೆ ಅನ್ನೋದು ಕೆಲವೊಂದು ಉದಾಹರಣೆಗಳಿಗೆ ಗಂಡಂದ್ರನ್ನೇ ಕೊಲೆ ಮಾಡಿ ಕ್ರೈಮ್ಗಳು ಮಾಡುವಂತ ಹೆಣ್ಣು ಮಕ್ಕಳು ಜೊತೆಗೆ ಆ ಹುಡುಗಿಗೆ ಗಂಡ ಬೇಕು ಅಂದ್ರಿಂದ ನನಗ್ ನ್ಯಾಯ ಬೇಕು ಅಂತ ನಮ್ಮವರೆಗೂ ಬಂದಿದೆ. ನಾವು ಅವ್ರಿಗೆ ಕೌನ್ಸಿಲಿಂಗ್ ಕೊಟ್ಟು ನೋಡಮ್ಮ ಗಂಡನ ಜೊತೆ ಬದುಕಿರ್ಬೇಕು ಅಂತ, ಯಾಕಂದ್ರೆ ಓಡಿಸ್ಬಿಟ್ಟಿದ್ದ 1 ವರ್ಷದಿಂದ ಮನೆ ಕೆಲಸ ಮಾಡ್ಕೊಂಡು ಪಾಪ ವಯಸ್ಸಾಗಿರೋ ತಾಯಿ ಅವ್ರ ಜೊತೆಗೆ ಬಾಡಿಗೆ ಮನೆ ಕಟ್ಕೊಂಡು ಬಾಡಿಗೆಯಲ್ಲಿ ಇದ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಜೀವನ ಸಾಕ್ತಾ ಇದೆ ಪಾಪ ಆ ಹುಡುಗಿಗೆ. ಅಂತ ಹೆಣ್ಮಕ್ಳನ್ನ ಅಮಾಯಕನ ಹೆಣ್ಮಕ್ಳನ್ನ ನೀವು ಬೇರೆ ರಾಜ್ಯಗಳಿಂದ ಕರ್ಕೊಂಡ್ಬಂದು ಇಲ್ಲಿ ಮದುವೆಗಳು ಮಾಡ್ಕೊಂಡು ಇಲ್ಲಿ ಕರ್ಕೊಂಡ್ಬಂದು ಇಲ್ಲಿ ಮಜಾ ಮಾಡಿ ಬಿಡೋದಕ್ಕೆ ಹೆಣ್ಮಕ್ಳೇನ್ ಗೊಂಬೆನ ಆಟದ ವಸ್ತುನ? ನಿಮ್ಮನೇಲೆ ಹೆಣ್ಮಕ್ಳನ್ನ ಯಾರಾದ್ರೂ ಹಿಂಗೆ ಕರ್ಕೊಂಡೋಗಿ ಮದ್ವೆ ಮಾಡ್ಕೊಂಡು 1 ವರ್ಷ 2 ವರ್ಷ 3 ವರ್ಷ ಇಟ್ಕೊಂಡು ಬಿಟ್ಬಿಟ್ರೆ ನೀವ್ ಒಪ್ಕೊಂತೀರಾ? ಇದು ನ್ಯಾಯನಾ? ಅಟ್ಲೀಸ್ಟ್ ನಿಮಗ್ ಬೇಡವಂದಾಗ ಕಾನೂನು ಚೌಕಟ್ಟಲ್ಲಿ ನೀವು ಏನು ಇದಿದೆಯೋ ಅದನ್ನ ಡೈವರ್ಸ್ ತಗೊಂಡು ಹೆಣ್ಮಕ್ಳಿಗೆ ಡೈವರ್ಸ್ ತಗೊಂಡ್ಬಿಟ್ಟು ಕೊಟ್ಬಿಟ್ಟು ನೀನ್ ಬೇರೆ ಮದ್ವೆ ಮಾಡ್ಕೊ. ಈ ಹುಡುಗಿ ಜೀವನ ಹಾಳು ಮಾಡ್ಬಿಟ್ಟು ಇನ್ನೊಂದು ಹುಡುಗಿನ ಜೀವನ ಹಾಳು ಮಾಡಕ್ಕೆ ತಯಾರಾಗಿದ್ದೀರ ಅಂತಂದ್ರೆ ಆತ ಅನಿಲ್ ಅನ್ನೋನ್ಗೆ ಎಷ್ಟು ಮಾತ್ರಗೆ ಕಾನೂನ್ ಮೇಲೆ ಭಯ ಇಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ಇದನ್ನ ಈಗ ಮಹಿಳಾ ಸ್ಟೇಷನ್ ಅಲ್ಲಿ ಮಾನ್ಯ ನಮ್ಮ ಇನ್ಸ್ಪೆಕ್ಟರ್ ಮೇಡಮ್ ಅವ್ರನ್ನ ಮೀಟ್ ಮಾಡಿ ಹೇಳಿದಾಗ ಕೌನ್ಸಿಲಿಂಗ್ ಕೊಡ್ಬೇಕಾಗುತ್ತೆ ಮತ್ತೆ ಒಂದು NCR ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಖಂಡಿತವಾಗ್ಲೂ ಅವ್ರಿಗೂ ಮನವರಿಕೆ ಮಾಡಿದಿರಿ. 1ಕ್ಕೆ 10 ಬಾರಿ ಕೌನ್ಸಿಲಿಂಗ್ ಆಗಿದೆ, ಗುರಿಯಿರ್ದೆಲ್ಲ ನಿಂತ್ಕೊಂಡು ನ್ಯಾಯ ತೀರ್ಮಾನಗಳಾಗಿದೆ. ಯಾವ್ದೇ ರೀತಿ ಅವನು ಹೆಂಡತಿ ಬೇಕು ಅನ್ನೋದು ಮನ್ಸಲ್ಲಿ ಸ್ವಲ್ಪನೂ ಇಲ್ಲ. ದುಡ್ಡಿಗೆ ವ್ಯಾಲ್ಯೂ ಕೊಡ್ತಾ ಇದ್ದಾನೆ, ಆ ಹೆಣ್ಮಗಳಿಗೆ ವ್ಯಾಲ್ಯೂ ಕೊಡ್ತಾ ಇಲ್ಲ. ಇದರಿಂದ FIR ಮಾಡ್ಕೊಡಿ ಮೇಡಮ್ ಅಂದಾಗ ಇಲ್ಲ ಮೇಡಮ್ ನಮ್ಗೆ ಈ ತರ ಒಂದು ಪ್ರೋಟೋಕಾಲ್ ಇದೆ, ನಮ್ಗೆ ಈ ತರ ಒಂದು ಇನ್ಸ್ಟ್ರಕ್ಷನ್ ಇದೆ ಅಂತ ಹೇಳಿದ್ದಾರೆ. ಖಂಡಿತವಾಗ್ಲೂ ನಾವೂನು ಪೊಲೀಸರಿಗೆ ಗೌರವ ಕೊಡ್ತೀರಿ. ಜೊತೆಗೆ ಬಹು ಮುಖ್ಯವಾಗಿ ಅವನು 2ನೇ ಮದ್ವೆಗೆ ತಯಾರಾಗಿದ್ದಾನೆ ಅಂತಂದಾಗ ಅವ್ರಿಗೆ ಜೀವನ ಕೊಡ್ತಾನೆ ಅಥವಾ ಕೌನ್ಸಿಲಿಂಗ್ ಮೂಲಕ ನಾವು ಮನವೊಲಿಸೋದನ್ನ ಮತ್ತೆ ಒಂದಾಗಿ ಚೆನ್ನಾಗಿ ಬದುಕ್ತಾರೆ ಅನ್ನೋದು ನಾವು ಪ್ರಶ್ನೆ ಮಾಡ್ಕೋಬೇಕು. ನಾಳೆ ಸೈಲೆಂಟ್ ಆಗಿ ಹುಡುಗಿನ ಏನಾದ್ರು ಸಾಯಿಸ್ಬಿಟ್ಟು ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಬಿಟ್ರೆ ಹೋಗಿ ಜೀವ ಕೊಡೋಷ್ಟು ಶಕ್ತಿ ಮಾನವರು ನಮಗೆ ಇಲ್ಲ, ಮನುಷ್ಯರಿಗೆ ಇಲ್ಲ. ಸೊ ಸೂಕ್ತವಾಗಿ ಆ ಹುಡುಗಿಗೆ ರಕ್ಷಣೆ ಕೊಟ್ಟು ಆ ಹುಡುಗಿಗೆ ನ್ಯಾಯ ಕೊಡಿಸ್ಬೇಕು. ಆ ಹುಡುಗಿ ಪರವಾಗಿ ನಾನ್ ನಿಂತಿದ್ದೀನಿ, ಇಡೀ ನಮ್ಮ ಸಂಘಟನೆಯಲ್ಲಿರೋ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಜೊತೆಗೆ ನಮ್ಮ ಕರ್ನಾಟಕದ ಜನತೆ ನೀವು ನಿಂತ್ಕೊಬೇಕು. ಯಾಕಂತಂದ್ರೆ ಎಲ್ಲೋ ಬೇರೆ ರಾಜ್ಯದ ಹೆಣ್ಣು ಮಕ್ಕಳನ್ನ ಕರ್ಕೊಂಬಂದು ಇಲ್ಲಿ ಮದುವೆ ಮಾಡ್ಕೊಂಡು ಇಲ್ಲಿ ಇಟ್ಕೊಂಡು ಅವ್ರು ಹೆಂಗ್ ಬೇಕೋ ಹಂಗ್ ಬಳಸ್ಕೊಂಡು ದುಡ್ಡು ಬೇಕು ಅನ್ನೋ ಸಾಕಲ್ಲಿ ಇಟ್ಕೊಂಡು ಹೆಣ್ಮಕ್ಳನ್ನ ಹಿಂಗ್ ರೋಡಲ್ಲಿ ಹಾಕ್ತಾ ಇದ್ರೆ, ರೋಡಲ್ಲಿ ಬಿಟ್ಬಿಡ್ತಾ ಇದ್ರೆ ಹೆಣ್ಮಕ್ಳಿಗೆ ರಕ್ಷಣೆ ಯಾರು ಕೊಡ್ತಾರೆ? ಪಾಪ ಬಡವ್ರನ್ನೇ ಚೂಸ್ ಮಾಡಿ ತಗೊಳೋಂತ ಇಂಥವ್ರನ್ನ ಏನ್ ಮಾಡ್ಬೇಕು? ದಯವಿಟ್ಟು ಇವನ್ ಮೇಲೆ FIR ಆಗ್ಬೇಕು. ಜೊತೆಗೆ ಇವನ್ ಜೊತೆ ಇದ್ದಂತ ಫ್ಯಾಮಿಲಿ ಮೆಂಬರ್ಸ್ ಆ ಹುಡುಗಿ ಒಂದೊಂದು ಸ್ಟೋರಿ ಹೇಳ್ತಾ ಇದ್ದೆ, ತುಂಬಾ ಭಯಂಕರವಾಗಿ ಹೇಳ್ತಾ ಇದ್ದಾಳೆ. ಈ ತರ ಎಲ್ಲಾ ಕಿರುಕುಳ ಕೊಡ್ತಾರ ಇವರೆಲ್ಲ ಅಂತ ನನಗೆ ಒಂಥರ ಶಾಕ್ ಆಯ್ತು. ಸೊ ದಯವಿಟ್ಟು ಇಂಥವ್ರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಬೇಕು. ನಮ್ಮ ಪೊಲೀಸ್ ಅಧಿಕಾರಿಗಳು ದಯವಿಟ್ಟು FIR ಮಾಡಿಸಿ ಅವನ್ಗೆ ಸರಿಯಾದ ಕಾನೂನು ಕ್ರಮ ಜರುಗಿಸಬೇಕು ಅಂತ ತಮ್ಮಲ್ಲಿ ಕಳಕಳಿಯಾಗಿ ವಿನಂತಿ ಮಾಡ್ಕೊಂತ ಇದ್ದೀನಿ. ಇದೇ ಪೊಲೀಸ್ ಸ್ಟೇಷನ್ ಮುಂಭಾಗ ಇನ್ನೊಬ್ಬ ಹೆಣ್ಮಗಳು ಬಂದು ನನಗ್ ನ್ಯಾಯ ಬೇಕು ಅಂತ ಇಲ್ಲಿ ಕುತ್ಕೊಂಡು ಇನ್ನೊಂದು ಮೀಡಿಯಾಗಳ ಮುಂದೆ ನ್ಯಾಯ ಬೇಕು ಅನ್ನೋದು ಪರಿಸ್ಥಿತಿ ಬೇಡ.
ಈ ಹೆಣ್ಮಗಳೇ ಅದು ಕೊನೆಯಾಗಿರ್ಲಿ ಅಂತ ತಮ್ಮ ಮುಂದೆ ನಾನು ದಯವಿಟ್ಟು ಕೋರ್ಕೊಂತ ಇದೀನಿ. ದಯವಿಟ್ಟು ನಮ್ಗೆ ನ್ಯಾಯ ಬೇಕು. ಆ ಹುಡುಗಿ ಪರ ನಾವು ಎಲ್ಲರೂ ನಿಂತಿದೀರಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳು ಮುಗಿಸ್ತಾ ಇದ್ದೀನಿ. ಭಾರತೀಯ ಶಿವಶಕ್ತಿ ಸಂಘಟನೆಯ ರಾಜ್ಯಾಧ್ಯಕ್ಷರು ಶ್ರೀಮತಿ ಭಾಗ್ಯ ದ್ರಾವಿಡ್ ಸವರ್ಣ ಅವರು. ನಮಸ್ಕಾರ. ಮತ್ತೆ ಇನ್ನೊಂದು ಬಹಳ ಮುಖ್ಯವಾಗಿ ಇವತ್ತು ನಾವು ಕಂಪ್ಲೇಂಟ್ ಕೊಡೋದಕ್ಕೆ ಅಂತ ಮಹಿಳಾ ಸ್ಟೇಷನ್ ಬಂದಾಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಿ. ಪೊಲೀಸ್ನವರು ಬಂದು ಆ ಅನಿಲ್ ಕುಮಾರ್ ಅನ್ನೋ ವ್ಯಕ್ತಿಗೆ ಫೋನ್ ಮಾಡಿದಾಗ ಪೊಲೀಸ್ನವರು ಅಂತ ಕೂಡ ಭಯ ಇಲ್ದಿರಾ ರೂಡ್ ಆಗಿ ಮಾತಾಡ್ತಾನೆ. ಒಂಥರ ರೌಡಿಸಂ ಲೆಕ್ಕದಲ್ಲೇ ಮಾತಾಡ್ತಾನೆ. ಏನು ಎತ್ತ ಹೆಂಗೆ ಏನಕ್ ಬರ್ಬೇಕು ಅನ್ನೋ ಲೆಕ್ಕದಲ್ಲೇ ಮಾತಾಡ್ತಾನೆ. ಸೊ ನಾವ್ ಒಂದೇ ಒಂದು ಅಲ್ಲಿ ಇವತ್ತು ನೇರವಾಗಿ ಕೇಳಿಸ್ಕೊಂಡಿರೋಂಥದ್ದು ವಿಚಾರ, ಇದು ನೋಡಿದಂತ ವಿಚಾರ. ಆ ಪೊಲೀಸ್ ಅವರು ಅಂತ ಹೇಳಿದ್ಮೇಲೆ ಪೊಲೀಸ್ ಠಾಣೆಯಿಂದ ನಂಬರ್ ಹೋಗಿ ಫೋನ್ ಹೋಗಿದ್ ಮೇಲೆನೂ ಅವನ ಬಿಹೇವಿಯರ್ ಈ ತರ ಇದೆ ಅಂತಂದ್ರೆ ಇನ್ನು ಪಾಪ ಅಮಾಯಕಳ ಹೆಣ್ಣುಮಗಳ ಒಂದು ಕತೆ, ಅವಳ ಜೀವನ ಹೆಂಗ್ ನಡೆಸ್ತಾ ಇದ್ದಾಳೆ, ಅವಳ ಮೇಲೆ ಎಷ್ಟು ಹರಾಸ್ಮೆಂಟ್ ಆಗಿದೆ ಅಂತ ನಾವ್ ಇಲ್ಲೇ ಅನಲೈಸ್ ಮಾಡ್ಕೋಬಹುದು. ದಯವಿಟ್ಟು ನಮ್ಮ ಮಹಿಳಾ ಸ್ಟೇಷನ್ ಇನ್ಸ್ಪೆಕ್ಟರ್ ಮೇಡಮ್ ಅಲ್ಲೂ ದಯವಿಟ್ಟು ಒಂದೇ ಒಂದು ಕಳಕಳಿ ವಿನಂತಿ ಏನಂತಂದ್ರೆ, ದಯವಿಟ್ಟು ಮೇಡಮ್ 10 ಜನ ಅಪರಾಧಿಗಳಿಗೆ ಇಲ್ಲಿ ಶಿಕ್ಷೆ ಆಗಿಲ್ಲ ಪರವಾಗಿಲ್ಲ, ಒಂದು ನಿರಪರಾಧಿಗೆ ದಯವಿಟ್ಟು ನ್ಯಾಯ ಕೊಡಿಸ್ಬೇಕು. ನಾಳೆ ದಿವಸ ಈ ಒಂದು ವಿಚಾರ ಕಂಪ್ಲೇಂಟ್ ಕೊಟ್ಟ ಹಂಗೆ ಅಂತ ಆ ಹುಡುಗಿ ಮೇಲೆ ಏನ್ ಬೇಕಾ ಮಾಡುವಂತ ಸಾಧ್ಯತೆಗಳು ತುಂಬಾ ದೊಡ್ಡದಾಗಿದೆ. ದಯವಿಟ್ಟು ಅವ್ರಿಗೆ ರಕ್ಷಣೆ ಕೊಟ್ಟು ಅವನ ಮೇಲೆ FIR ಬುಕ್ ಮಾಡಿ ಅವನ್ಗೆ ದಯವಿಟ್ಟು ಕಾನೂನು ಕ್ರಮ ತೆಗೆದುಕೊಳ್ಳಿ ಮೇಡಮ್. ಜವಾಬ್ದಾರಿ ದೊಡ್ಡೋಳ